ಇದಂತೂ ಬಿಗ್ಗೆಸ್ಟ್ ಶಾಕಿಂಗ್ ನ್ಯೂಸ್ ಮಗ. ನಮ್ಮ RCB ಟೀಮ್ಗೆ ತಿಲಕ್ ವರ್ಮಾ ಎಂಟ್ರಿ ಕೊಡ್ತಾ ಇದ್ದಾರಂತೆ. ಸೊ ಸಖತ್ತಾಗಿರುತ್ತೆ. ತಿಲಕ್ ವರ್ಮಾ ಏನಾದರೂ RCBಗೆ ಬಂದರೆ ಮಿಡಲ್ ಆರ್ಡರ್ ಇನ್ನೂ ಕೂಡ ಸ್ಟ್ರಾಂಗ್ ಆಗುತ್ತೆ. ನೋಡೋದ ಏನಾಗುತ್ತೆ ಅಂತ. ಬಟ್ ಇದಂತೂ ತುಂಬ ರೂಮರ್ಸ್ ಓಡಾಡ್ತಾ ಇದೆ 2 ತಿಂಗಳಿಂದ. ಸಂಜು ಸ್ಯಾಮ್ಸನ್ ಬಗ್ಗೆ ಇರಲಿ, ಅಶ್ವಿನ್, KL ರಾಹುಲ್ ಅವರು ತುಂಬ ಪ್ಲೇಯರ್ಸ್ ಬಗ್ಗೆ ಸಖತ್ತು ರೂಮರ್ಸ್ಗಳು ಬರ್ತಾ ಇದೆ. ಇವರು ಅಲ್ಲಿಗೆ ಹೋಗ್ತಾರೆ ಅಂತ, ಅವರು ಇಲ್ಲಿಗೆ ಬರ್ತಾರೆ ಅಂತ. ನಿಮ್ಗೆ ಗೊತ್ತಿರೋಂಗೆ ರೀಸೆಂಟಾಗಿ CSGನ ಬಿಡ್ತಾ ಇದ್ದಾರೆ ಅಂತ ಅಶ್ವಿನು, ಅದನ್ನು ಕೂಡ ಅಪ್ಡೇಟ್ಗಳು ಬರ್ತಾ ಇತ್ತು. ಸೊ ಅದರಲ್ಲಿ ಇವಾಗ ಅಪ್ಡೇಟ್ಗಳು ಬಂದಿರೋ ಪ್ರಕಾರ ಸಂಜು ಸ್ಯಾಮ್ಸನ್ ಅವರು CSGಗೆ ಜಾಯ್ನ್ ಆಗ್ತಾ ಇದ್ದಾರಂತೆ. ತಿಲಕ್ ವರ್ಮಾ ಅವರು RCBಗೆ, KL ರಾಹುಲ್ KKRಗೆ, ವೆಂಕಟೇಶ್ ಅಯ್ಯರ್ DCಗೆ, ಈ 4 ಪ್ಲೇಯರ್ಸ್ ಬಗ್ಗೆ ತುಂಬ ರೂಮರ್ಸ್ ಒಡ್ಡಾಡ್ತಾ ಇದೆ. ಇದು ರಿಪೋರ್ಟ್ಗಳನ್ನ ಪ್ರಕಾರ ಆಗ್ಬೋದು, ಆಗದೇ ಇರ್ಬೋದು, ಗೊತ್ತಿಲ್ಲ ಏನಾಗುತ್ತೆ ಅಂತ. ಬಟ್ ತಿಲಕ್ ವರ್ಮಾ ಏನಾದ್ರು ನಮ್ಮ RCB ಟೀಮ್ಗೆ ಬಂದರೆ ಸಖತ್ತಾಗಿರುತ್ತೆ. ಬಿಕಾಸ್ ಲೆಫ್ಟ್ ಹ್ಯಾಂಡರು ಮಿಡ್ಲ್ ಆರ್ಡರಲ್ಲಿ ಒಳ್ಳೆ ಪವರ್ ಇಟ್ಟಿದ್ದಾರೆ. ಮತ್ತು ಎರಡನೇ ಅಪ್ಡೇಟ್, ಏಷ್ಯಾ ಕಪ್ ಏನೋ ಸ್ಟಾರ್ಟ್ ಆಗ್ತಾ ಇದೆ. ಬಟ್ ಈ ಒಂದು ಏಷ್ಯಾ ಕಪ್ಗೆ ತುಂಬ ಬಿಗ್ ನೇಮ್ ಎಲ್ಲ ಮಿಸ್ ಆಗೋ ಚಾನ್ಸಸ್ ಇದೆ ಸ್ಕ್ವಾಡಲ್ಲಿ. ಬಿಕಾಸ್ ತುಂಬ ನೇಮ್ಗಳಿದೆ, ಹೇಳ್ತೀನಿ ಒಂದೊಂದು ಹೆಸರು. ಅದರಲ್ಲಿ ಫಸ್ಟ್ ಪ್ಲೇಯರು SSV ಜೈಸ್ವಾಲ್ ಅವರು. ಇವ್ರಿಗೆ ಟೆಸ್ಟ್ ಸೀರೀಸ್ ಸಕ್ಕದಾಗಿ ಆಯಿತು, ಒಳ್ಳೆ ಫಾರ್ಮಲ್ಲಿ ಕೂಡ ಇದ್ದಾರೆ. ಬಟ್ ಇವ್ರ ನೇಮು ಕೂಡ ಮಿಸ್ ಆಗ್ತಾ ಇದೆ ಅಂತೆ ಏಷ್ಯಾ ಕಪ್ಪಲ್ಲಿ. ಮತ್ತು ಎರಡನೇ ಪ್ಲೇಯರು ಶ್ರೇಯಸ್ ಅಯ್ಯರ್ ಮಗ, ಇವ್ರ ನೇಮು ಕೂಡ ಮಿಸ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಗೊತ್ತಿಲ್ಲ, ಬಿಕಾಸ್ ಇವರಂತೂ ಎಲ್ಲ ಟೀಮು ಕೂಡ ಚಾಂಪಿಯನ್ಸ್ ಮಾಡ್ತಾ ಇದ್ದಾರೆ. ಸೊ ಇವ್ರ ನೇಮ್ ಇದ್ದರೆ ಚೆನ್ನಾಗಿರುತ್ತೆ. ಮತ್ತು ಮೂರನೇ ಪ್ಲೇಯರ್ ನಮ್ಮ KL ರಾಹುಲ್ ಅವ್ರ ಮಗ, ಟೆಸ್ಟ್ ಸೀರೀಸ್ನ ಸಕ್ಕದಾಗಿ ಆಗಿದೆ, ಒಳ್ಳೆ ಫಾರ್ಮಲ್ಲಿ ಕೂಡ ಇದ್ದಾರೆ. ಸೊ ಇವ್ರ ನೇಮು ಮಿಸ್ ಆಗ್ತಾ ಇದೆ ಅಂತೆ. ಮತ್ತು 4ನೇ ಪ್ಲೇಯರು ರಿಂಕು ಸಿಂಗು. ಈ ಒಂದು ಸೀಸನ್ IPL ಇಷ್ಟೊಂದಿಗೆ ಚೆನ್ನಾಗಿ ಆಗಿಲ್ಲ, ಆ್ಯಕ್ಚುಲಿ ಒಳ್ಳೆ ಫಾರ್ಮಲ್ಲಿ ಕೂಡ ಇಲ್ಲ. ಓಕೆ ಪರ್ಫಾರ್ಮೆನ್ಸನ್ನು ಕೊಟ್ಟರು ರಿಂಕು ಸಿಂಗ್ ಅವರು. ಗೊತ್ತಿಲ್ಲ ಏನಾಗುತ್ತೋ, ನೋಡಬೇಕು ಇವ್ರ ನೇಮ್ ಇರುತ್ತೋ ಇಲ್ವೋ ಅಂತ. ಬಟ್ 4ನೇ ಪ್ಲೇಯರು ನಮ್ಮ RCB ಎಕ್ಸ್ ಪ್ಲೇಯರು ಮಿಯಾ ಸಿರಾಜ್ ಅವರು ಈ ಒಂದು ಏಷ್ಯಾ ಕಪ್ಪಿಂದ ಹೊರಗಡೆ ಹೋಗ್ತಾ ಇದ್ದಾರಂತೆ. ಬಿಕಾಸ್ ಇವ್ರು ಹಾಕೋಬೇಕು ಮಗ, ಒಳ್ಳೆ ಫಾರ್ಮಲ್ಲಿದ್ದರೆ ಫುಲ್ ಫೈರ್ ಆಗ್ತಾ ಇದ್ದಾರೆ. ಸೊ ಇವರಿದ್ರೆ ಸಖತ್ತಾಗಿರುತ್ತೆ ಏಷ್ಯಾ ಗೇಮಲ್ಲಿ. ನೋಡಬೇಕು ಏನಾಗುತ್ತೆ ಅಂತ. ನಿಮ್ಮ ಪ್ರಕಾರ ಈ ಒಂದು 5 ನೇಮಲ್ಲಿ ಯಾರೆಲ್ಲ ಇರ್ಬೋದು, ಯಾರೆಲ್ಲ ಆಚೆ ಹೋಗ್ತಾರೆ ಅಂತ ಕಾಮೆಂಟ್ ಮಾಡಿ. ಮತ್ತು ನಿಮಗೇನಾದರೂ ಕಬಡ್ಡಿ ಅಪ್ಡೇಟ್ಸ್ ಬೇಕು ಅಂದರೆ ಲಾಸ್ಟ್ ವೀಡಿಯೋನ ಚೆಕ್ ಮಾಡಿ, ಫುಲ್ ಸೈಕ್ ಆಗ್ತಿರೋ ಎಲ್ಲ ಥರ ಕಬಡ್ಡಿ ಬಗ್ಗೆ ವೀಡಿಯೋಗಳನ್ನ ಮಾಡಿದ್ದೀನಿ. ಸೊ ಕ್ರಿಕೆಟಲ್ಲಿ ನಿಮಗೆ ಯಾವ ಥರ ಅಪ್ಡೇಟ್ಸ್ ಬೇಕು ಅಂತ ಕಾಮೆಂಟ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂದರೆ ಪಟ್ ಅಂತ ಮಾಡ್ಕೊಳ್ಳಿ. ಮತ್ತು ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಲಿಂಕ್ ಇದೆ ಮಗ, ಹೋಗಿ ಜಾಯ್ನ್ ಆದರೆ ನಿಮಗೆ 3 ಅಪ್ಡೇಟ್ ಸಿಗ್ತಾ ಇರುತ್ತೆ. ಆಫ್ಟರ್ ಲಾಂಗ್ ಟೈಮ್ ಆದಮೇಲೆ ಕ್ರಿಕೆಟ್ ಬಗ್ಗೆ ವೀಡಿಯೋಗಳನ್ನ ಮಾಡ್ತಾ ಇದ್ದೀನಿ. ನೋಡೋದು ಯಾವ ಥರ ಸಪೋರ್ಟ್ ಬರುತ್ತೆ ಅಂತ ನಿಮ್ಮಿಂದ. ನಾನು ಗೈಸ್ ನೋಡೋದ ಈ ಒಂದು ವೀಡಿಯೋಗೆ ಯಾವ ಥರ ರೀಚ್ ಸಿಗುತ್ತೆ, ಯಾವ ಥರ ವ್ಯೂಸ್ ಬರುತ್ತೆ, ಅದ್ರ ಮೇಲೆ ಕ್ರಿಕೆಟ್ ವೀಡಿಯೋನ ಮಾಡ್ತೀನಿ. ಬಟ್ ಇನ್ಮೇಲೆ ಕ್ರಿಕೆಟ್ ವೀಡಿಯೋ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಬಾಯ್ಸ್. ಸಿ ಯು.